ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯಿಂದ ಈಗಾಗಲೇ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀಮಾನ್ ಸಿದ್ದರಾಮಯ್ಯನವರಿಗೆ ಹಾಗೂ ಆಡಳಿತ ಆಯೋಗದ ಅಧ್ಯಕ್ಷರಾದಂಥ ಆರ್.ವಿ. ದೇಶಪಾಂಡೆ ಅವರಿಗೆ ಮತ್ತು ಕಂದಾಯ ಸಚಿವರಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಈಗಾಗಲೇ ಮನವಿ ಕಳಿಸಿಕೊಡಲಾಗಿದೆ. ಕಾರಣ, ದಾಂಡೇಲಿ ತಾಲೂಕಾಗಿ ಸುಮಾರು 7 ವರ್ಷ ಮುಗಿತಾ ಬಂದಿದೆ. ಆದರೆ ಇಲ್ಲಿವರೆಗೆ ತಾಲೂಕು ಮಟ್ಟದ ಎಲ್ಲ ಕಚೇರಿಗಳು ಈ ಕಾರ್ಯಾರಂಭ ಮಾಡ್ತಾ ಇಲ್ಲ. BO ಕಚೇರಿ ಆಗಲಿ, PWD, ಆರೋಗ್ಯ ಇಲಾಖೆ, ಅನೇಕ ಕಚೇರಿಗಳು ಇನ್ನುವರೆಗೆ ಕಾರ್ಯ ಮಾಡ್ತಾ ಇಲ್ಲ. ಈಗಲೂ ಸಹ ಈ ಹಿಂದಿನ ಹಾಗೆ ಬೇರೆ ಬೇರೆ ತಾಲೂಕಿನ ಮೇಲೆ ಅವಲಂಬಿತರಾಗಬೇಕಾಗಿದೆ. ಇವತ್ತು ಅನೇಕ ಕೆಲಸಗಳಿಗೆ ಜೋರ್ಡಾ ಮತ್ತು ಹಳೆಯಾಳಕ್ಕೆ ಓಡಾಡುವ ಪರಿಸ್ಥಿತಿ ಇದೆ. ಆದ್ದರಿಂದ ಆದಷ್ಟು ಬೇಗನೆ ಈ ತಾಲೂಕಿಗೆ ಹೊಸ 55 ತಾಲೂಕುಗಳಿಗೆ ವಿಶೇಷ ಅನುದಾನವನ್ನು ಬಿಡುಗಡೆ ಮಾಡಿ ಎಲ್ಲ ಕಡೆ ತಾಲೂಕು ಮಟ್ಟದ ಕಚೇರಿ ಕಾರ್ಯಾರಂಭ ಮಾಡಲಿಕ್ಕೆ ತಾವು ಕ್ರಮ ವಹಿಸಬೇಕು. ತಾವುಗಳು ಮುಖ್ಯಮಂತ್ರಿ ಆಗಿದ್ದಾಗಲೇ ತಾವು ಘೋಷಣೆ ಮಾಡಿದ್ದು ಈ ತಾಲೂಕಿಗೆ ಇವತ್ತು ಯಾವುದೇ ರೀತಿಯಲ್ಲಿ ಕಚೇರಿಗಳು ತಾಲೂಕು ಮಟ್ಟದ ಕಾರ್ಯಾರಂಭ ಮಾಡ್ತಾ ಇಲ್ಲ. ಆದ್ದರಿಂದ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಈಗಾಗಲೇ ಮನವಿ ಎಲ್ಲರಿಗೂ ಕಳುಹಿಸಿಕೊಟ್ಟಿದ್ದೇವೆ. ಈ ಬರುವ ಬಜೆಟ್ ಅಧಿವೇಶನದಲ್ಲಿ ಒಂದು ವಿಶೇಷ ಅನುದಾನವನ್ನು ಬಿಡುಗಡೆ ಮಾಡಿ ಈ ತಾಲೂಕುಗಳೆಲ್ಲ ಹೊಸ ಎಲ್ಲ ತಾಲೂಕುಗಳನ್ನು ಅಭಿವೃದ್ಧಿಗೊಳಿಸಬೇಕು ಅಂಥೇಳಿ ನಾವು ಈಗಾಗಲೇ ಮನವಿ ಸಲ್ಲಿಸಲಾಗಿದೆ. ಈ ಒಂದು ಪಬ್ಲಿಕ್ ಆ್ಯಪ್ ಮೂಲಕ ಸಹ ಇವತ್ತು ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೇವೆ. ಆದಷ್ಟು ಬೇಗನೆ ಈ ಬಜೆಟ್ನಲ್ಲಿ ಸೇರ್ಪಡೆ ಮಾಡುವ ರೀತಿಯಲ್ಲಿ ಕ್ರಮ ವಹಿಸಬೇಕು ಅಂತ ಹೇಳಿ ಕೇಳಿಕೊಡ್ತಾ ಇದ್ದೇನೆ.